ನಮಸ್ಕಾರ. ವೆಲ್ಕಮ್ ಟು ವಾಸ್ತು ಜ್ಯೋತಿ. ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನಮಗೆ ಫೆಬ್ರವರಿ 8ನೇ ತಾರೀಕಿಂದ 14ನೇ ತಾರೀಕು ತನಕ ಯಾವ ಯಾವ ರಾಶಿಗಳಿಗೆ ಏನೇನು ಫಲ ಇದೆ ಈ ವಾರ ಭವಿಷ್ಯದಲ್ಲಿ ಅಂತ ನೋಡೋಣ. ಅದಕ್ಕೂ ಮುಂಚೆ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ರಾಶಿಗಳಲ್ಲಿ ಸಂಚಾರ ಮಾಡ್ತಿದೆ, ಗೋಚಾರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವಾಗ ಗುರು ಮಿಥುನ ರಾಶಿ ವಾಯು ತತ್ವದಲ್ಲಿ ಸಂಚಾರ, ಕೇತು ಅಗ್ನಿತತ್ವ ಸಿಂಹ ರಾಶಿಯಲ್ಲಿ ಸಂಚಾರ. ಹಾಗೆ ನಮಗೆ ನೋಡಿ ಈ ವಾರದಲ್ಲಿ ಮೊದಲ 3-4 ದಿವಸ ನಮಗೆ ಚಂದ್ರ ನೀಚ ಸ್ಥಾನದಲ್ಲಿ 2 ದಿನ ಚಂದ್ರ ಯಾವಾಗ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೋ ಆಗ ಬಲ ಕಡಿಮೆ ಇರುತ್ತೆ. ಹಾಗೆಯೇ ನಮಗೆ ರವಿ ಮತ್ತೆ ಕುಜ ಉಚ್ಚ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿ ಸಂಚಾರ, ಸೂರ್ಯನು ಕೂಡ ಮಕರ ರಾಶಿಯಲ್ಲಿ ಸಂಚಾರ. ವಿಶೇಷತೆ ಏನು ಅಂದರೆ ರವಿ ಕುಜ ಈಗ ಕಾಲಪುರುಷ ಕುಂಡಲಿ ತಗೊಂಡ್ರೆ 10ನೇ ಮನೆಯಲ್ಲಿ ರವಿ ಆಗಲಿ ಕುಜ ಆಗಲಿ ಉತ್ತಮ ರಿಸಲ್ಟ್ ಕೊಡ್ತಾರೆ. ಫ್ರೆಂಡ್ ಇಬ್ಬರು ಸ್ನೇಹಿತರಾಗಿರೋದ್ರಿಂದ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಈ ವಾರದಲ್ಲಿ ಆ ವಿಷಯಗಳಲ್ಲಿ. ನಂತರ ಈಗ ಕುಂಭರಾಶಿ ರಾಹು ಜೊತೆ ಶುಕ್ರ ಬುಧನು ಸೇರ್ತಾ ಇದೆ. ವಾರಾಂತ್ಯದಲ್ಲಿ ರವಿ ಕೂಡ ಅಲ್ಲೇ ಹೋಗಿ ಸೇರುತ್ತೆ. ಸೊ 4 ಗ್ರಹಗಳು ನೆಕ್ಸ್ಟ್ ವೀಕಲ್ಲಿ ನಮಗೆ ಕುಂಭರಾಶಿಯಲ್ಲಿ ಗೋಚರಿಸುತ್ತೆ. ಈ ವಾರದಲ್ಲಿ ನಮಗೆ ಬುಧ ಶುಕ್ರ ರಾಹು ಕುಂಭರಾಶಿಯಲ್ಲಿಯೋ, ಶನಿ ನಮಗೆ ಜಲತತ್ವವಾದ ಮೀನರಾಶಿಯಲ್ಲಿ ಸಂಚಾರ ಆಗ್ತಾ ಇದೆ. ಮುಹೂರ್ತಗಳು ಈಗ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ದಿನ ಚೆನ್ನಾಗಿದೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಈಗ ನಾಳೆ ಭಾನುವಾರ 8ನೇ ತಾರೀಕು ಸಪ್ತಮಿ, ಸ್ವಾತಿ ನಕ್ಷತ್ರ ಭಾನುವಾರ. ಯಾವ್ಯಾವ ನಕ್ಷತ್ರದವರಿಗೆ ಶುಭ ಕಾರ್ಯಗಳು ಚೆನ್ನಾಗಿ ಬರುತ್ತೆ ಅಂದರೆ ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರ, ರೇವತಿ. ಈ ನಕ್ಷತ್ರದವರು 8ನೇ ತಾರೀಕು ಸಪ್ತಮಿ ಸ್ವಾತಿ ನಕ್ಷತ್ರದಲ್ಲಿ ಭಾನುವಾರ ಶುಭ ಕಾರ್ಯಗಳು ಮಾಡ್ಕೋಬಹುದು. ನಂತರ ನಮಗೆ ಸಿಗ್ತಾ ಇರೋದು 12ನೇ ತಾರೀಕು ದಶಮಿ, ಜ್ಯೇಷ್ಠ ನಕ್ಷತ್ರ ಗುರುವಾರ. ಸೊ ಅಶ್ವಿನಿ ನಕ್ಷತ್ರ, ಕೃತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಘ, ಉತ್ತರ ಪಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರ, ಉತ್ತರ ಭಾದ್ರ ನಕ್ಷತ್ರದವರು ನಾವು ದಶಮಿ ತಿಥಿ ಅಂದರೆ ಗುರುವಾರ ದಿವಸ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಸೊ ನಮಗೆ ಈಗ ಮುಹೂರ್ತ ಭಾಗ ಆಯಿತು. ಈಗ ವಾರ ಭವಿಷ್ಯ ತಿಳ್ಕೊಳ್ಳೋಣ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ 4ನೇ ಮನೆಯಲ್ಲಿ ಚಂದ್ರ ಸಂಚಾರ, ಅದು ನೀಚ ಸ್ಥಾನದಲ್ಲಿರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ರಿಪೇರಿ ಬರ್ಬೋದು. ಯಾಕಂದರೆ 12ನೇ ಮನೆಯಲ್ಲಿ 4 ಇರೋದ್ರಿಂದ ವಾಹನ, ಮನೆ ಈ ವಿಷಯಗಳಿಗೆ ಖರ್ಚು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಚಂದ್ರ ಶಾಂತಿ ಅಗತ್ಯ. ಓಂ ಚಂದ್ರಾಯ ನಮಃ ಅಂತ 108 ಬಾರಿ ಹೇಳ್ಕೊಳ್ಳಿ. ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರ 108 ಬಾರಿ ಹೇಳ್ಕೊಳ್ಳಿ. ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಶಿವರಾತ್ರಿ ಆಚರಣೆ ಖಂಡಿತ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ನೋಡಿ, ಸಿಂಹರಾಶಿಯವರಿಗೆ 6ನೇ ಮನೆಯಲ್ಲಿ ನಮಗೆ ಕುಜಾರವಿ. ಸೊ 6ನೇ ಮನೆಯಲ್ಲಿ ಕುಜಾರವಿ ಇಬ್ಬರು ಸೇರಿದ್ರೆ ನಿಮ್ಗೆ ಏನಾದರೂ ಹೊಸ ಪ್ರಾಜೆಕ್ಟ್ ಪ್ರಯತ್ನ ಪಡ್ತಾ ಇದ್ರೆ ಸಿಗುತ್ತೆ, ಅಥವಾ ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗುತ್ತೆ, ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ, ಭೂಮಿಯಿಂದ ಲಾಭ, ಅಣ್ತಮ್ಮನಿಂದ ಲಾಭ. ಸೊ ಓವರ್ ಆಲ್ ನಿಮ್ಗೆ ರವಿ ಕುಜ ಅಧಿಕಾರ ಪ್ರಾಪ್ತಿಗಾಗಲಿ ಅಥವಾ ನಿಮ್ಮ ತಂದೆಯಿಂದ ಸಹಾಯ, ಅಣ್ತಮ್ಮನಿಂದ ಸಹಾಯ ಖಂಡಿತ ಈ ವಾರ ಸಿಂಹರಾಶಿಯವರಿಗೆ ಕುಜಾರವಿಯಿಂದ ಬಲ ಚೆನ್ನಾಗಿದೆ. ಶುಕ್ರ 7ರಲ್ಲಿದ್ದಾರೆ. ಸೊ ನಮಗೆ ಸಿಂಹರಾಶಿಯವರಿಗೆ 3ನೇ ಮನೆ ಅಧಿಪತಿ ಮತ್ತು 7, 8, 9, 10 ಕರ್ಮಾಧಿಪತಿನೂ ಶುಕ್ರನೇ ಆಗ್ತಾನೆ. ಶುಕ್ರನೇ ಆಗಿ ನಮಗೆ 7ನೇ ಮನೆಯಲ್ಲಿ ರಾಹು ಜೊತೆ ಫ್ರೆಂಡ್ಲಿ ನೋಡಿ, ಬುಧ ಆಗಲಿ ರಾಹು ಆಗಲಿ ಶುಕ್ರನಿಗೆ ಸ್ನೇಹಿತರ ಆ ಪರಿಸರ ಚೆನ್ನಾಗಿರೋದ್ರಿಂದ ನಿಮಗೆ ಅನುಕೂಲ, ವ್ಯಾಪಾರ ವ್ಯವಹಾರದಲ್ಲಿ ಚೆನ್ನಾಗುತ್ತೆ. ಸಿಂಹರಾಶಿಯವರಿಗೆ 2ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ 7ರಲ್ಲಿದೆ. ವ್ಯಾಪಾರ ವ್ಯವಹಾರದಲ್ಲೂ ಲಾಭ, ವಿದ್ಯಾಭ್ಯಾಸದಲ್ಲೂ ಲಾಭ. ಓವರ್ ಆಲ್ ತಗೊಂಡ್ರೆ ನಿಮಗೆ ಅತ್ಯುತ್ತಮ ಪರಿಸ್ಥಿತಿ. ಆದರೆ ಶನಿ ಅಷ್ಟಮದಲ್ಲಿದೆ, ಮಧ್ಯ ಅಡಚಣೆ ಆಗೋ ಚಾನ್ಸಸ್ ಇರುತ್ತೆ. ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ದಿನನಿತ್ಯ 108 ಬಾರಿ ಹೇಳ್ಕೊಳ್ಳಿ. ಹಾಗೆ ನಿಮಗೆ ರಾಶಿಯಲ್ಲಿಯೇ ಕೇತು ಸಂಚಾರ, ಹಾಗಾಗಿ ಗಣೇಶನ ಆರಾಧನೆ ಮಾಡಿ, ಬೀದಿ ನಾಯಿಗೆ ಆಹಾರ ನೀಡಿ ಕೇತು ಪರಿಹಾರ ಆಗುತ್ತೆ. ಓವರ್ ಆಲ್ ತಗೊಂಡು ನಿಮಗೆ ಈ ವಾರ ತುಂಬ ಚೆನ್ನಾಗಿದೆ ಅಂತ ಹೇಳುವುದು ಒಳ್ಳೆದಾರಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ 3ನೇ ಮನೆಯಲ್ಲಿ ಚಂದ್ರ ನೀಚ ಆಗ್ತಾನೆ. ಸೊ ಅಕ್ಕಂಗಿರ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಅಥವಾ ನೀವು ಮಾತುಕತೆ ಆಡುವಾಗ ಮುಂದಿನ ವಾರದಲ್ಲಿ ಸ್ವಲ್ಪ ಸಹನೆ ಇಟ್ಕೊಳ್ಳಿ. ಏನಾದರೂ ಅಗ್ರಿಮೆಂಟ್ ಮಾಡಬೇಕು, ಸೈನ್ ಹಾಕಬೇಕು, ಈ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ವಹಿಸಿ. ಮತ್ತು ನಿಮಗೆ ಪಂಚಮದಲ್ಲಿ ಈಗ ರವಿ ಕುಜ ಇದೆ. ಸೊ ಸೂರ್ಯ ಈಗ ನೆಕ್ಸ್ಟ್ ವೀಕ್ಗೆ ಮುಂದಿನ ವಾರಕ್ಕೆ 6ನೇ ಮನೆಗೆ ಹೋಗುತ್ತೆ. ಅದುವರೆಗೂ ಈಗ ಫೌಂಡೇಶನ್ ಆಗುತ್ತೆ. ಅಂದರೆ ಈಗ ಮಾಡೋ ಕೆಲಸ, ಈ ವಾರದಲ್ಲಿ ನೀವು ತಗೊಳ್ಳೋ ನಿರ್ಣಯಗಳು, ಕೆಲಸಗಳು, ಈಗ ಹಾಕೋ ಎಫರ್ಟ್ಸು, ಪ್ರಯತ್ನಗಳಿಂದ ಮುಂಬರುವ ದಿನಗಳಲ್ಲಿ, ಮುಂದಿನ ತಿಂಗಳಲ್ಲಿ ಅಥವಾ 14ನೇ ತಾರೀಕು ಆದಮೇಲೆ ಖಂಡಿತ ಒಳ್ಳೆ ಲಾಭಗಳನ್ನ ನಾವು ನಿರೀಕ್ಷಿಸ್ಬೋದು. ಕುಜಿನಿಂದಾಗಲಿ ಸೂರ್ಯನಿಂದಾಗಲಿ ಮುಂಬರುವ ದಿನಗಳಲ್ಲಿ ಒಳ್ಳೆ ಲಾಭ ಬರಬೇಕಂದ್ರೆ ಈಗ ನೀವು ಪ್ರಯತ್ನಗಳು ಹೆಚ್ಚಾಗಬೇಕು. ಹಾಗೆ 6ನೇ ಮನೆಯ ಶುಕ್ರ ಇದೆ. ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ನಮಗೆ ಒತ್ತಡಗಳು ಬರ್ಬೋದು, ಅಥವಾ ಕೆಲಸ ಕಾರ್ಯದಲ್ಲಿ ಬದಲಾವಣೆ ಆಗ್ಬೋದು. ಬುಧ 6ನೇ ಮನೆಯಲ್ಲಿದೆ, ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮ್ಮ ಲಗ್ನ ರಾಷ್ಟ್ರಾಧಿಪತಿಯಾಗಿ ಕರ್ಮಾಧಿಪತಿಯಾಗಿ 6ರಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಬ್ಯಾಂಕಿಂದ ಆಗ್ಬೋದು,
ಅಥವಾ ಅಗ್ರಿಮೆಂಟ್ಸು, ಕಮ್ಯುನಿಕೇಷನ್ನು, ಸೇಲ್ಸು, ಮಾರ್ಕೆಟಿಂಗು, ಎಜುಕೇಷನ್ ಸೆಕ್ಟರು, ವಿದ್ಯಾಭ್ಯಾಸದಲ್ಲಿರೋರ್ಗೂ ಕೂಡ ಅಥವಾ ಸ್ಕೂಲು ಕಾಲೇಜ್ ನಡೆಸೋರಿಗೆ ಕೂಡ ಓವರಾಲ್ ಆಗಿ ನಿಮಗೆ ವ್ಯಾಪಾರದಲ್ಲಿ ಬುಧ ಚೆನ್ನಾಗಿದೆ. ಈ ಒಂದು ಶುಕ್ರನು ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆದರೆ 6ರಲ್ಲಿ ಕೆಲಸ ಬದಲಾವಣೆ ಮಾಡೋ ಚಾನ್ಸ್ ಇರುತ್ತೆ. ರಾಹು 6ನೇ ಮನೆ ಅಂದರೆ ನೋಡಿ, 6ನೇ ಮನೆ ನಿಮಗೆ ರಾಹು ಬುಧ ಶುಕ್ರರು ಎಲ್ಲ ಪರಿಸರ ನಿಮಗೆ ಒಳ್ಳೆ ಅವರೇ ಸ್ನೇಹಿತರೇ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ. ಸಪ್ತಮದಲ್ಲಿ ಶನಿ ಕೆಲಸ ಕಾರ್ಯಗಳಲ್ಲಿ ನಿರಂತರವಾಗಿ ಅಂದರೆ ಸ್ಟೇಬಲ್ ಕೆಲಸ ನಿಮಗೆ ಕಂಟಿನ್ಯೂ ಮಾಡುತ್ತೆ. ನಂತರ ಕರ್ಮಸ್ಥಾನದಲ್ಲಿ ಗುರು ನಿಮಗೆ 2ನೇ ಮನೆ ವೀಕ್ಷಣೆ ಮಾಡ್ತಾ ಇದೆ. ಸೊ ಅದು ಕೂಡ ನಿಮ್ಮ ಸಹಾಯಕ್ಕೆ ಬರುತ್ತೆ. ನಿಮಗೆ ಮುಂಬರುವ ದಿನಗಳಲ್ಲಿ ಒಳ್ಳೆ ಸಮಯ ಅಂತ ಹೇಳ್ಬೋದು. ಈಗ ಮಿಶ್ರ ಫಲ ಅಂತ ಅನ್ಬೋದು ಒಳ್ಳೆಯದಾಗಲಿ. ತುಲಾರಾಶಿ ನೋಡಿ, ತುಲಾರಾಶಿಯವರಿಗೆ ಗುರು ಭಾಗ್ಯದಲ್ಲಿದೆ, ನಿಮ್ಮ ಮೇಲೆ ದೃಷ್ಟಿ ಬಿದ್ದಿದೆ. ಜೊತೆಗೆ ಈಗ 2ನೇ ಮನೆಯಲ್ಲಿ ಚಂದ್ರ ನೀಚನಾಗ್ತಾನೆ. ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು, ಬಟ್ ಆದರೂ ಕೂಡ ತುಲಾರಾಶಿಯವರಿಗೆ ಕರ್ಮಾಧಿಪತಿ ಆಗ್ತಾನೆ. ಸೊ ಕೆಲಸ ಕಾರ್ಯಗಳಿಂದ ಲಾಭನೇ ಕೊಡ್ತಾನೆ. ಬಟ್ ಆದ್ರೂ ನೀಚ ಸ್ಥಾನದಲ್ಲಿರೋ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೆಲಸದ ಕಡೆ ಗಮನ ಕೊಡಬೇಕಾಗುತ್ತೆ, ಬಟ್ ಲಾಭನೇ ಕೊಡುತ್ತೆ. ಮತ್ತು 4ನೇ ಮನೆಯಲ್ಲಿ ಕುಜ ರವಿ. ಸೊ ಭೂಮಿಯಿಂದ ಲಾಭ ಬರುತ್ತೆ, ಕೆಲಸ ಕಡೆಯ ಮೇಲಧಿಕಾರಿಯಿಂದ ಮೆಚ್ಚುಗೆ, ಅಂದರೆ ಕೆಲಸ ಸ್ಟೇಬಲ್ ಆಗಿ ನಡೆಯುತ್ತೆ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದ್ರೂ ನೆಗೆಟಿವ್ ರಿಸಲ್ಟ್ ಏನು ನಮಗೆ ರವಿ ಕುಜನಿಂದ ಇಲ್ಲ. ಆದರೆ ಪಂಚಮದಲ್ಲಿ ಈಗ ನೋಡಿ 3 ಗ್ರಹಗಳು ವಿಧಿ. ಬುಧ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅನ್ಸರ್ಟಿನಿಟಿ ಮಾಡ್ತಾನೆ, ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಿನ್ನಡೆ ಆಗುತ್ತೆ. ಬಟ್ ನಿಮಗೆ ರಾಹು ಪಂಚಮದಲ್ಲಿ ಇಂಡೈಜೇಷನ್, ಆರೋಗ್ಯದ ಸಮಸ್ಯೆ, ಹೊಟ್ಟೆ ಇಂಡೈಜೇಷನ್ ಆಗೋದು, ಅಥವಾ ಮಕ್ಕಳು ವಿರೋಧ ಮಾಡೋದು, ಮಕ್ಕಳು ಹಠ ಮಾಡೋದು. ಸೊ ಈ ವಿಷಯದಲ್ಲಿ ಎಚ್ಚರಿಕೆ ಹೋದರೆ ಮಿಶ್ರ ಫಲ ನಮಗೆ ಪಂಚಮದಲ್ಲಿ ನೋಡಿ. 3 ಗ್ರಹಗಳು 5ನೇ ಮನೆಯಲ್ಲಿ ಭಾವದಲ್ಲಿ ಒಳ್ಳೆ ರಿಸಲ್ಟ್ ಕೊಡಲ್ಲ, ಬಟ್ 3 ಜನ ಮಿತ್ರರು, ಹಾಗಾಗಿ ಜಾಸ್ತಿ ನಾವು ಕೆಟ್ಟದೇನು ನೋಡೋಕ್ಕಾಗಲ್ಲ. ಮಿಶ್ರ ಫಲ ಪಂಚಮದ ಭಾವದಲ್ಲಿ ಅಂತ ಹೇಳ್ಬೋದು. 4ನೇ ಮನೆಯಲ್ಲಿ ನಮಗೆ ರವಿ ಕುಜ ಇದೆ, ಅದು ನಿಮಗೆ ಸಾಧಾರಣ ಫಲ ಕೊಡ್ತಾ ಇದೆ. 6ನೇ ಮನೆಯಲ್ಲಿ ಶನಿ ನಿಮಗೆ ಉತ್ತಮ ಫಲ ಕೊಡುತ್ತೆ. ನಮಗೆ ಯಾವ ಹೊಳೆ 5ನೇ ಮನೆಯ ಮೇಲೆ ನಮಗೆ ಬುಧ ಶುಕ್ರರು ಕನೆಕ್ಟ್ ಆಗ್ತಿದ್ದಾರೆ. ಗುರು ಭಾಗ್ಯದಿಂದ ನಿಮಗೆ ಗುರು ದೃಷ್ಟಿ ಬಿದ್ದಿದೆ. ಯಾರ್ಯಾರಿಗೆ ಮದುವೆ ಹುಡುಕ್ತಾ ಇದ್ದೀರಾ ಅವ್ರಿಗೆ ಕನೆಕ್ಟ್ ಆಗುತ್ತೆ ಮದುವೆ. ಇವಾಗ ನೋಡಿ, ಗಂಡು ಮಕ್ಕಳಿಗೆ ಈ ವಾರದಲ್ಲಿ ಮ್ಯಾರೇಜ್ ಮ್ಯಾಚಿಂಗ್ ಆಗೋದು, ಮದುವರ ಹೊಂದಾಣಿಕೆಗೆ ಈಗ ಚೆನ್ನಾಗಿದೆ. ಮುಂದಿನ ವಾರ ಹೆಣ್ಮಕ್ಳಿಗೂ ಕೂಡ ಕನೆಕ್ಟ್ ಆಗುತ್ತೆ. ಕುಜ ಕೂಡ ಕುಂಭರಾಶಿಗೆ ಹೋಗ್ತಾ ಇರೋದ್ರಿಂದ, ಗುರು ದೃಷ್ಟಿ ಬಿಡೋದ್ರಿಂದ ಹೆಣ್ಮಕ್ಳಿಗೂ ಮದುವೆ ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಶುಭ ಕಾರ್ಯ ನಡೆಯೋಕ್ಕೆ ಗುರು ಭಾಗ್ಯದಲ್ಲಿರೋದ್ರಿಂದ ಶುಭ ಕಾರ್ಯಕ್ಕೆ ನಿಮಗೆ ಪ್ರಮೋಟ್ ಮಾಡುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ, ಶುಭ ಕಾರ್ಯಗಳ ವಿಚಾರದಲ್ಲಿ ನಿಮಗೆ ಈ ಪಂಚಮದಲ್ಲಿ ಶುಕ್ರ ಅಥವಾ ಬುಧ ಸೇರ್ತಾ ಇರೋದು ಲಾಭದಾಯಕವಾಗಿದೆ. ಶನಿ 6ರಲ್ಲಿ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. ನಂತರ ಇವರಿಗೆ 11ನೇ ಮನೆ ಕೇತು ಕೂಡ ಮಿತ್ರ ಜೊತೆ ಆಸ್ತಿ ಒಳ್ಳೆಯದು. ಓವರಾಲ್ ಅಂತಂದರೆ ನಿಮಗೆ ಈ ವಾರದಲ್ಲಿ ಮಿಶ್ರ ಫಲ ಅಂತ ಹೇಳ್ಬೋದು. ಗುರು ನಿಮ್ಮ ಮೇಲೆ ದೃಷ್ಟಿ ಇರೋದ್ರಿಂದ ಯಾವುದೇ ನಮಗೆ ನಕಾರಾತ್ಮಕ ಚಿಂತನೆಗಳಂತೂ ಇಲ್ಲ, ಲಾಭದಾಯಕವಾಗಿರುತ್ತೆ, ಒಳ್ಳೆಯದಾಗಿದೆ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿ ಚಂದ್ರ ನಿಮ್ಮ ರಾಶಿಯಲ್ಲಿಯೇ ಸಂಚಾರ. ಸೊ ಹಾಗಾಗಿ ನಿಮಗೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಹೊಸ ಉತ್ಸಾಹ ಉಲ್ಲಾಸ ಎಲ್ಲ ನಿಮಗೆ ಸಿಗುತ್ತೆ. ಬಟ್ ಆದರೂ ಅಲ್ಲಿ ನೀಚನಾಗಿರೋದ್ರಿಂದ ಸ್ವಲ್ಪ ಒತ್ತಡಗಳು ಬರುವಂಥ ಚಾನ್ಸ್ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇದ್ರೆ ನೋಡಿ, 3ನೇ ಮನೆಯಲ್ಲಿ ರವಿ ಕುಜ ಸಂಚಾರ, ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಹೊಸ ನೂತನ ಕೆಲಸ ಸಿಗುವಂಥ ಚಾನ್ಸು, ಮೇಲಧಿಕಾರಿಯಿಂದ ಮೆಚ್ಚುಗೆ, ಅಣ್ತಮ್ಮನಿಂದ ಸಹಾಯ. ಓವರಾಲ್ ಆಗಿ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಪೊಸಿಷನ್ ಇದೆ ರವಿ ಕುಜ. ಇನ್ನು 4ರಲ್ಲಿ ಬುಧ ವಿದ್ಯಾರ್ಥಿಗಳಿಗೆ ಅನುಕೂಲ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರ್ಗೆ ಅನುಕೂಲ, ದೂರದಿಂದ ಏನಾರ ಕೆಲಸ ಆಗಬೇಕಾ. ಯಾಕಂದರೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ 11ನೇ ಮನೆ ಅಧಿಪತಿ ಬುಧ, ಅದರಿಂದ ಲಾಭಗಳು, ವ್ಯಾಪಾರ ವ್ಯವಹಾರಗಳಿಂದ ಲಾಭ ಕೊಡ್ತಾ ಇದೆ. ಅಷ್ಟಮಾಧಿಪನ ಆಗ್ತಾನೆ ವೃಶ್ಚಿಕ ರಾಶಿಯವರಿಗೆ, ಆಕಸ್ಮಿಕ ಧನಲಾಭ ಆಯಿತು. ಇನ್ನು ಮತ್ತೆ ಶುಕ್ರ ಕೂಡ 4ನೇ ಮನೆಯಲ್ಲಿ ವಾಹನ, ಲಕ್ಸುರಿ ಐಟಮ್ಸು, ಈ ಎಲ್ಲದಕ್ಕೂ ಮನೆ ವಿಷಯದಲ್ಲಿ, ಮನೆ ಇಂಟೀರಿಯರ್ ಮಾಡೋದಕ್ಕೆ ಎಲ್ಲ ವಿಷಯದಲ್ಲೂ ನಿಮಗೆ ಫ್ಲಾಟ್ ಖರೀದಿ ಮಾಡೋಕ್ಕಾಗಲಿ, ಮನೆ ಖರೀದಿ ಮಾಡೋಕ್ಕೆ, ವಾಹನ ಖರೀದಿ ಮಾಡೋಕ್ಕೆ ಎಲ್ಲದಕ್ಕೂ ನಿಮಗೆ ಒಳ್ಳೆ ಶುಭ ಫಲನೇ ಇದೆ. ವೃಶ್ಚಿಕ ರಾಶಿಗೆ ಈ ವಾರ ಅಥವಾ ಈ ತಿಂಗಳು ತುಂಬ ಒಳ್ಳೆ ರಿಸಲ್ಟನ್ನು ನಿರೀಕ್ಷಿಸ್ಬೋದು. ವೃಶ್ಚಿಕ ರಾಶಿಯವರಿಗೆ 5ನೇ ಮನೆ ಶನಿ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ, ಅಥವಾ ಹೈಯರ್ ಎಜುಕೇಷನ್ಗೆ ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ. ಸೊ ಶನಿ ಶಾಂತಿ ಅಗತ್ಯ ಇದೆ ಇಲ್ಲಿ. ಮತ್ತು ಅಷ್ಟಮದಲ್ಲಿ ಗುರು ಸಂಚಾರ ಮಾಡಿ 2ನೇ ಮನೆಯಲ್ಲಿ ನೋಡ್ತಿದ್ರೆ ಹಣಕಾಸು ವಿಷಯದಲ್ಲಿ ಅಥವಾ ಕುಟುಂಬದ ವಿಷಯದಲ್ಲಿ ಸಣ್ಣ ಪುಟ್ಟ ದುಃಖ ಇರುತ್ತೆ. ಹಾಗಾಗಿ ಗುರು ಶಾಂತಿ ಕೂಡ ಅಗತ್ಯ. ಸೊ ಗುರುಗೋಸ್ಕರ ನೀವು ಹಳದಿ ವಸ್ತ್ರ ದಾನ ಮಾಡೋದು, ಅಥವಾ ಕಡಲೆ ದಾನ ಮಾಡೋದು, ಅಥವಾ ಗುರು ಸಮಾನರಿಗೆ ಹಳದಿ ವಸ್ತ್ರ ಕೊಡೋದ್ರಿಂದ ಕೂಡ ನಮಗೆ ಗುರು ಶಾಂತಿ ಆಗುತ್ತೆ. ಓವರಾಲ್ ತಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ, ಓವರಾಲ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.